ಅಧ್ಯಕ್ಷೆ, 4 ಉಪಪ್ರಶ್ನೆಗಳನ್ನು ಕೇಳಿದ್ದೇನೆ. ತಮಗೂ ಗೊತ್ತಿದೆ, ಕಳೆದ ಅನೇಕ ದಿನಗಳಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿ ಹೆಚ್ಚಾಗ್ತಾ ಉಂಟು. ಅವರು ಒಂದು ಬರೀ ಆಲ್ದಾರ ಶಾಖೆಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಈಗಾಗಲೇ ಸುಮಾರು 18 ಗ್ರಾಮಗಳು ಮುತ್ತಿನಕೊಪ್ಪ, ಕೊರಳೆಕೊಪ್ಪ, ಕಣಬೂರು, ನೇರಳೆ, ಎಕ್ಕಡಬೈಲು, ಮಡ್ಬೂರು, ಶೆಟ್ಟಿಕೊಪ್ಪ, ಆಡುವಳ್ಳಿ, ಬಾಳೆ, ಸಾರ್ಯ, ಅರಿಗೆ, ಹುಯಿಗೆರೆ, ಸಾರ್ಗೋಡು, ಹೆಡ್ದಾಳು, ಬೆರಣಗೋಡು, ಮೂಡಿಗೆರೆ, ಕಣ್ತಿ, ಬೆಟ್ಟದಮಳ್ಳಿ ಹೀಗೆ ಅನೇಕ ಗ್ರಾಮಗಳಲ್ಲಿ ನಿರಂತರವಾಗಿ ಆನೆಗಳ ಹಾವಳಿ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ತಮಗೆ ಗೊತ್ತಿದೆ, ನನ್ನ ಭಾಗದಲ್ಲಿ ಒಂದು ಕಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬರ್ತದೆ, ಇನ್ನೊಂದು ಕಡೆ ಭದ್ರಾ ಫಾರೆಸ್ಟ್ ಬರ್ತದೆ, ಬಸವನಕೋಟೆ, ಬಸವಲಿ, ಸಾರ್ಗೋಡಿಗೆ ಸುತ್ತ ಅರಣ್ಯ ಪ್ರದೇಶ ಬರುತ್ತೆ. ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಆದಷ್ಟು ಬೇಗ ಸರ್ಕಾರ 120 ಕೋಟಿ ರೂಪಾಯಿ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಿಟ್ಟಿದ್ದಾರೆ. ಒಟ್ಟು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೂ ಆನೆ ಹಾವಳಿ ಬರ್ದಲ್ಲೇ ಇರೋ ರೀತಿ ಮಾಡ್ಬೋದು. ಸನ್ಮಾನ್ಯ ಅಧ್ಯಕ್ಷೆ, ಈಗೇನು EPT ಹೊಡಿತಾರೆ, ಎಲಿಫೆಂಟ್ ಟ್ರಂಚ್, ಅದು ಅವಾಯ್ಡ್ ಮಾಡೋದಕ್ಕೆ ಡ್ರಂಚ್ ಹೊಡಿತಾ ಇದ್ದಾರೆ, ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಕಾಲಲ್ಲಿ ತೊಳೆದು ಮುಚ್ಚಿ ದಾಟಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷೆ, ಜೊತೆಗೆ ಟೆಂಟಿಕಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಾರೆ, ಅದರಿಂದಲೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದೇನಾಗುತ್ತೆ, ಕಾಡು ಬೆಳೀತಾ ಇರ್ತದೆ, ಬೆಳೆದ ಅಲ್ಲ ಶಾರ್ಟ್ ಆಗಿ ಅದು ಫೇಲ್ಯೂರ್ ಆಗ್ತಾ ಇದೆ. ಹಾಗಾಗಿ ಇದು ಏನು ನಮಗೆ ಇದು ರೈಲ್ವೆ ಬ್ಯಾರಿಕೇಡ್ ಹಾಕೋದು ಒಂದೇ ಶಾಶ್ವತ ಪರಿಹಾರ. ನಾನು ಬೇರೆ ದೇಶಗಳಲ್ಲಿ ಹೋಗಿ ನೋಡಿ ಬಂದಿದ್ದೆ ಅಧ್ಯಕ್ಷೆ, ಅಲ್ಲಿ ಪರಿಹಾರ ಆಗಿದೆ. ಏನು ಕೃಗೂರ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಸೌತ್ ಆಫ್ರಿಕಾದಲ್ಲಿ ಹೋಗಿ ನಾನು ಪ್ರವಾಸ ಮಾಡಿ ಬಂದಿದ್ದೀನಿ. ನೂರಾರು ಆನೆಗಳಿದಾವೆ, ಎಲ್ಲೂ ಗ್ರಾಮಗಳಿಗೆ ಬರೋದಿಲ್ಲ, ಬೆಳೆ ಹಾನಿ ಮಾಡಿದ ಉದಾಹರಣೆನೇ ಇಲ್ಲ. ನಾವು ಬೆಳಿಗ್ಗೆ ಎದ್ಕೊಂಡೆ ವಾಟ್ಸ್ಆಪ್ ನೋಡಿದ್ರೆ, ಬೇಕಾದ್ರೆ ತಾವು ಅನುಮತಿ ಕೊಟ್ಟರೆ ತೋರಿಸ್ತೀನಿ ಸನ್ಮಾನ್ಯ. ಈಗ ಪ್ರಶ್ನೆ ಕೇಳಿ, ಸಮಸ್ಯೆ ಹೇಳಿ. ಅಲ್ಲ, ಈಗ ಆಫ್ರಿಕಾ ಅಲ್ಲಿ ಇಲ್ಲಿ ಅಂತ ನಾವೆಂತ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡ್ಕೊಡಿ. ಇಲ್ಲ ಹಾಗೆ ಹೇಳಿ, ನಮ್ಮ ಊರಲ್ಲಿ ಸಮಸ್ಯೆ ಇದೆ, ಈ ರೀತಿ ಆಗ್ಬೇಕಂತ ಕೇಳಿ ಮಂತ್ರಿಗಳ ಹತ್ರ. ನೀವು ಅಲ್ಲಿಗೆ ಬರುವಾಗ ಟ್ರೈನ್ ಹೋಗಿ ಬಿಡ್ತದೆ, ಅಲ್ಲಿ ಮರೆತು ಬಿಡ್ತದೆ. ನೀವು ಹೇಳಿ. ಈಗ ಕೊಡ್ದಲ್ಲ ಇದ್ರೆ ಬಹಳ ಕಷ್ಟ ಇದೆ ಅಧ್ಯಕ್ಷರೇ. ಅಲ್ಲ, ಅದನ್ನೇ ಮೊನ್ನೆ ನಯನಮೋಟಮೇ ಇಲ್ಲ, ಅವರು ಅವ್ರ ಮೇಲೆ ದಾಳಿ ಮಾಡಿರು. ಮೊನ್ನೆ ಒಬ್ರು ಸತ್ತೋದಾಗ ಹೋಗಂಗಿಲ್ಲ. ಈ ರೀತಿ ಸಮಸ್ಯೆ ರಾಜೇಗೌಡರು ಮಾನ್ಯ ಅಧ್ಯಕ್ಷರೇ, ಅಲ್ಲ ಇಂಥದ್ಕೆಲ್ಲ ಸ್ವಲ್ಪ ಅವಕಾಶ ಮಾಡಿಕೊಡಿದ್ರೆ ಕಷ್ಟ ಆಗ್ತದೆ. ಅಲ್ಲ, ಅವರು ಕೇಳಿದಂತ ಕೆಲವು ಏರಿಯಾಗಳು ನನ್ನ ಕ್ಷೇತ್ರಕ್ಕೂ ಸೇರುತ್ತೆ. ಎನ್ಆರ್ಪುರ ಮತ್ತು ಶಿವಮೊಗ್ಗ ತಾಲೂಕಿನ ಬಾರ್ಡರ್ನಲ್ಲಿ ಬರ್ತದೆ ನೋಡಿ. ತೋಟ ಮಾಡಿದ್ದಾರೆ, ತರಿ ಜಮೀನನ್ನು ಮಾಡಿದ್ದಾರೆ. ಇಡೀ ವರ್ಷ ಕಷ್ಟಪಟ್ಟಿದ್ದು ಆನೆಗಳು ಬಂದು ತುಳಿದು ಇದು ಮಾಡಿದ್ರೆ 1 ಗಂಟೆಯಲ್ಲಿ ಸರ್ವನಾಶ ಆಗುತ್ತವನ ಅನ್ನ, ವರ್ಷದ ಅನ್ನ ಹೋಗ್ಬಿಡುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಶಾಶ್ವತವಾದಂತ ಪರಿಹಾರ ಮಾಡಿ. ಅಲ್ಲಿ ಆನೆ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಭದ್ರಾ ಅಭಯಾರಣ್ಯದಲ್ಲಿ, ಇದರಲ್ಲಿ. ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ, ಅದು ನನ್ನ ಸಮಸ್ಯೆನೂ ಹೌದು. ಏನಾದ್ರೂ ಮಾಡಿ ರೈತರು ಮಾನ್ಯ ಅಧ್ಯಕ್ಷರೇ, ಶಾಶ್ವತ ಪರಿಹಾರ. ಈಗ ಏನು ನಮ್ಮ ಮಿತ್ರ ಸ್ನೇಹಿತರಾಗಿರ್ತಕ್ಕಂಥ TD ರಾಜೇಗೌಡರು, ನಾವೆಲ್ಲ ಒಟ್ಟಾಗಿ ಇದಕ್ಕೆ ರೂಲ್ 69 ಅಲ್ಲಿ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅರ್ಧ ಗಂಟೆ ಚರ್ಚೆ ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೈನ್ ಹಾಕಿ ಕೊಟ್ಟಿದ್ವಿ. ಆದ್ರೆ ತಾವು ಈ ಗಮನ ಸೆಳೆಯ ಪ್ರಶ್ನೆನಲ್ಲಿ ತಗೊಂಡಿದ್ರಿ, ತುಂಬಾ ಸಂತೋಷ, ಅಭಿನಂದನೆಗಳು. ಸನ್ಮಾನ್ಯ ಸಚಿವರು, ಅರಣ್ಯ ಸಚಿವರು ಈಗಾಗಲೇ ಏನು ಈ ಮಾನವ ಪ್ರಾಣಿ ಸಂಘರ್ಷದಿಂದ ಕಳೆದ ದಿನಗಳಲ್ಲಿ ಸಾವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 4 ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡಿ, ಇಡೀ ಅಧಿಕಾರಿಗಳ ಕರೆದು ಸಭೆ ಮಾಡಿದರೆ ಅದಕ್ಕೆ ಅಭಿನಂದಿಸ್ತೀವಿ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಸನ್ಮಾನ್ಯ ಅಧ್ಯಕ್ಷ. ಈಗಾಗಲೇ ಹೇಗಾಗಿದೆ ಮಲೆನಾಡಲ್ಲಿ ಅಧ್ಯಕ್ಷ, ಒಂದೇ ಒಂದು ಮಾತು, ನಮ್ಮ ಭಾಗದಲ್ಲಿ ತುಂಬಾ ಬಡವರು, ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ, ತುಂಬಾ ಬಡವರು, ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಂಗಸರು, ಗಂಡು ಮಕ್ಕಳು, ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ. ಮತ್ತೆ ನಾವು ನೀವೆಲ್ಲ ನೋಡಿದ್ದೇವೆ, 10 ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ. ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಹೆಚ್ಚುವರಿಯಾಗಿರ್ತಕ್ಕಂಥ ಈ ಆನೆ, ಮತ್ತೆ ಈ ಬರೀ ಆನೆ ಮಾತ್ರ ಅಲ್ಲ, ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡು ಕೋಣದಿಂದ ಇತ್ತೀಚೆಗೆ ನನ್ನ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ದಯಮಾಡಿ ಏನು ನಾವು ಇವತ್ತು ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅರಣ್ಯ ಸಚಿವರಿಗೆ ಹೆಚ್ಚು ಅನುದಾನವನ್ನ ಕೊಟ್ರೆ, ರೈಲ್ವೆ ಬ್ರಿಗೇಡ್
ಸನ್ಮಾನ್ಯ ಕೂತ್ಕೊಳ್ಳಿ ಈಗ. ಸನ್ಮಾನ್ಯ ಅಲ್ಲಿ ಆನೆ ಕಾಟ, ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿ ಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೆ ಸಮಸ್ಯೆಗೆ ಒಂದು ಪರಿಹಾರ ಇರ್ತಕ್ಕಂಥದ್ದು. ಈಗಾಗಲೇ ಆನೆ ಅದು ಒಂದು ರೂಟ್ ಅಲ್ಲಿ ಚಲಿಸುವಂಥದ್ದು, ಅದು ಎಲ್ಲೂ ಆ ರೂಟ್ ತಪ್ಪಿ ಹೋಗುವಂಥದ್ದಲ್ಲ. ಅದರ ಹೆರಿಡಿಟ್ರಿ ಅದರ ಮಕ್ಕಳು ಸಹ ಆ ರೂಟ್ ಅಲ್ಲಿ ಅದು ಈ ತಿಂಗಳಿಗೆ ಬರ್ತಾ ಇರ್ತದೆ. ಆ ರೂಟು ಅರಣ್ಯ ಇಲಾಖೆ ಗೊತ್ತಿದೆ. ಆ ರೂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸ್ಟ್ರಂಚ್ ಹೊಡೆಯುವಂಥದ್ದು ಮತ್ತೆ ಈ ರೈಲ್ವೆ ಹಳಿಗಳನ್ನು ಆ ಭಾಗಕ್ಕೇನೆ ಜೋಡಿಸಿದ್ರೆ ಈ ಹಾವಳಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಮಂತ್ರಿಗಳು ಸಮರ್ಪಕವಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಾನವ ಆನೆ ಸಂಘರ್ಷ ಹೆಚ್ಚಾಗಿರುವಂತಹ ಪ್ರದೇಶಗಳಲ್ಲಿ ಇವತ್ತೇನು ಆನೆಗಳು ಕಾಡಿನಿಂದ ಹೊರಗೆ ಬರಬಾರದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿವರೆಗೆ ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು, ತಡೆ ಕಂದಕ, ಸೌರಶಕ್ತಿ ತಂತಿಬೇಲಿ ನಿರ್ಮಾಣ ಮಾಡುವಂಥದ್ದು ಇದೆಲ್ಲ ಇತ್ತು. ಇದು ಹೆಚ್ಚಿಗೆ ಫಲಕಾರಿ ಆಗ್ತಾ ಇಲ್ಲ ಅಂತೇಳಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತೇಳಿ ಹೇಳಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಂದ್ರೆ ಉಪಯೋಗ ಮಾಡಿದಂತ ರೈಲ್ವೆ ಹಳಿಗಳನ್ನು ತೆಗೆದುಕೊಂಡು ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು ಹೊರಗಡೆ ಬರದ ರೀತಿಯಲ್ಲಿ. ಅದು ಈಗಾಗಲೇ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ, ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿದೆ. 2022-23ರಲ್ಲಿ ಇವತ್ತು ಅವರ ಕ್ಷೇತ್ರದಲ್ಲಿ ಸುಮಾರು 1,73,00,000 ರೂಪಾಯಿಯ ಒಂದು ಯೋಜನೆ ಅಡಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ನಡೀತಾ ಇದೆ. ಈ ವರ್ಷ 23-24ರಲ್ಲಿ ಸುಮಾರು 2.337 ಕಿಲೋಮೀಟರ್ 359 ಲಕ್ಷ 3,59 ಲಕ್ಷ ಅನುದಾನ ಒದಗಿಸಿ ಆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂತಹ ಕಾಮಗಾರಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಬರೀ ಇದೊಂದೇ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಆನೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. 6,395 ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆ ನಮ್ಮ ರಾಜ್ಯದಲ್ಲಿದ್ದಾವೆ. ಹೀಗಾಗಿ ಎಲ್ಲಾ ಕಡೆ ಹೈವೇದಲ್ಲಿ ಈ ವರ್ಷ ಬರೀ 100 ಕೋಟಿ ರೂಪಾಯಿ ಅನುದಾನ ಈ ಮಾನವ ಪ್ರಾಣಿ ಸಂಘರ್ಷಕ್ಕೆ ಮೀಸಲಿಡಲಾಗಿತ್ತು. ಆದರೆ ಆನೆ ಕಾಟ, ಜನ ಏನು ಸಾವಾಗ್ತಾ ಇದೆ, ಇದನ್ನು ತಡಿಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಒಂದು ಪ್ರಸ್ತಾವನೆ ಕೊಟ್ಟು ಅನುಮೋದನೆಯನ್ನು ಪಡೆದು ಈ ವರ್ಷ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಮತ್ತೆ ಇದಕ್ಕೆ ಸುಮಾರು 200 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಹೋದ ವರ್ಷ 75 ಕಿಲೋಮೀಟರ್ ಕೊಡಲಾಗಿತ್ತು. ಈ ನಮ್ಮ ಶೃಂಗೇರಿಯಲ್ಲಿ ಇವರ ಬೇಡಿಕೆ ಅಂದ್ರೆ ನಮಗೆ ಪ್ರಸ್ತಾವನೆ ಬಂದಂತದ್ದು ಶಾಶ್ವತವಾಗಿ ತಡಿಲಿಕ್ಕೆ 7.1 ಕಿಲೋಮೀಟರ್ಗೆ, ಬಾಕಿ ಏನಿದೆ ಇನ್ನೂ ಸುಮಾರು 3-4 ಕಿಲೋಮೀಟರ್ ಮಾಡುವಂಥದ್ದು. ಅದಕ್ಕೆ ಅನುದಾನ ಹೆಚ್ಚುವರಿಯಾಗಿ ಪಡೆದು ಯಾವುದೇ ರೀತಿಯಲ್ಲಿ ಮಾನವ ಹಾನಿ ಆಗದ ರೀತಿಯಲ್ಲಿ ಮತ್ತು ಬೆಳೆ ನಷ್ಟ ಆಗದ ರೀತಿಯಲ್ಲಿ ಇವತ್ತು ರೈಲ್ವೆ ಒಂದು ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಮಾನ್ಯ ಶಾಸಕರಿಗೆ ಕೊಡ್ತಾ ಇದ್ದೇನೆ. ಓಕೆ, ಉಪ ಪ್ರಶ್ನೆ ಸನ್ಮಾನ್ಯ ಅಧ್ಯಕ್ಷ. ಅಲ್ಲೇ ತನಕ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಒಂದು ಹೆಚ್ಚುವರಿ ಟೀಮ್ ಕೊಡ್ತೀನಿ ಅಂತ ಮನೆ ಸಚಿವರು ಸಭೆ ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬರು ಸಭೆ ಮಾಡಿದ್ದಾರೆ. ಒಂದು ಟಾಸ್ಕ್ ಫೋರ್ಸ್ ಇಮಿಡಿಯೇಟ್ ರಚನೆ ಮಾಡಿಕೊಡ್ಲಿ ಸನ್ಮಾನ್ಯ ಅಧ್ಯಕ್ಷ. ಎಲ್ಲ ಹೆಂಗಾಗಿದೆ, ಜಮೀನುಗಳಿಗೆ ಮೈಕ್ ಹಾಕ್ತಾ ಗದ್ದೆಗಳಿಗೆಲ್ಲ ಮೈಕ್ ಹಾಕಿ ಕಾಲ ಕಳೆಯ ನಮಗೆಲ್ಲ ನಾನು ಇದನ್ನ ಕೊಡ್ತೀನಿ, ಫೋಟೋ ಕೊಡ್ತೀನಿ ಆಮೇಲೆ ತಮಗೆ. ಈಗಾಗಲೇ ರಾಜ್ಯದಲ್ಲಿ 7 ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಟಾಸ್ಕ್ ಫೋರ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ.
ದಯಮಾಡಿ ಬೆಳೆ ಹಾನಿ, ತುಂಬಾ ಬೆಳೆ ಹಾನಿ ಆಗಿದೆ. ನಗರದ ಹತ್ರಕ್ಕೆ ಬಂದಿದ್ದು, ಸಿಟಿ ಚಿಕ್ಕಮಗಳೂರು ನಗರದ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದು 1 ತಿಂಗಳಗಟ್ಟಲೆ ಇದ್ದು ಈ ಇಡೀ ಬೆಳೆ ಹಾನಿ ಮಾಡಿದೆ. ದಯಮಾಡಿ ಸಚಿವರು ಆ ಬೆಳೆ ಹಾನಿಗೂ ಶೀಘ್ರ ಬೆಳೆ ಹಾನಿನ ಕೊಡಬೇಕು ಪರಿಹಾರ.